ನಮಸ್ಕಾರ. ನಾನು ಭಾರ್ಗವಿ. ಎಲ್ರಿಗೂ ಗೌರಿ ಹಬ್ಬದ ಶುಭಾಶಯಗಳು. ಇವತ್ತು ಗೌರಿ ಹಬ್ಬಕ್ಕೆ ನಾನು ಅವಲಕ್ಕಿ ಪಾಯಸ ಮಾಡೋಣ, ಸಿಂಪಲ್ಲಾಗಿ ಒಂದು ಅವಲಕ್ಕಿ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೇನೇನು ಬೇಕು ಅಂದರೆ ಹಾಲು, ಬೆಲ್ಲ, ಪುಡಿ ಬೆಲ್ಲ ತೊಗೊಂಡಿದ್ದೀನಿ, ಏಲಕ್ಕಿ ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ತುಪ್ಪ, ಗಟ್ಟಿ ಅವಲಕ್ಕಿ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲ ತೊಗೊಂಡಿದ್ದೀನಿ. ಸರಿ, ಈಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದನ್ನು ಕರೆದಿಟ್ಕೋತೀನಿ. ನೋಡಿ, ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದೊಂದು ಸ್ಪೂನೇ ತುಪ್ಪ ಹಾಕ್ಕೊಂಡು ಇದಿರುತ್ತಲ್ಲ ಅವಲಕ್ಕಿ, ಗಟ್ಟಿ ಅವಲಕ್ಕಿ, ಅದನ್ನು ಕರ್ಕೋಬೇಕು. ತೋರಿಸ್ತೀನಿ ನಾನು. ಬಿಸಿಯಾಗಿದೆ. ಈಗ ನೋಡಿ ಬಿಸಿಯಾಗಿದೆ. ಇವಾಗ ಒಂದೊಂದು ಹಿಡಿನೇ ಅವಲಕ್ಕಿ ಹಾಕ್ಕೊಂಡು ಅದನ್ನು ನೋಡಿ ಹೀಗೆ ಕರ್ಕೋಬೇಕು. ಸರಿ, ಈ ಥರ ಕರೆದು ಎಲ್ಲ ನಾನು ಈಗ ತೆಕ್ಕೋತೀನಿ ನೀಟಾಗಿ. ನೋಡಿ, ಇದಕ್ಕೇ ನಾನು ಗೋಡಂಬಿ, ದ್ರಾಕ್ಷಿ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಅದನ್ನು ಕರೆದು ತೆಗೆದಿಟ್ಕೋತೀನಿ. ಗೋಡಂಬಿ, ದ್ರಾಕ್ಷಿ ಆಯಿತು. ಅದನ್ನು ಅದ್ರ ಜೊತೆಯಲ್ಲೇ ದ್ರಾಕ್ಷಿ ಹಾಕ್ತೀನಿ. ಗೋಡಂಬಿ, ಬಾದಾಮಿ ಆಯಿತು, ದ್ರಾಕ್ಷಿ ಹಾಕ್ತಾಯಿದ್ದೀನಿ. ಅದಾಗಿ ನೀಟಾಗಿ ತೆಕ್ಕೋತೀನಿ. ಇವಾಗ ಎಲ್ಲ ಕರೆದು ಇಟ್ಕೊಂಡೆ. ಈಗ ಹಾಲು ಹಾಕ್ತೀನಿ. ತುಂಬ ಬೇಗ ಆಗುತ್ತೆ ನಿಮಗೆ. ಬೇರೆ ಎಲ್ಲ ಹಬ್ಬದ ಅಡುಗೆ ಮಾಡಿರ್ತೀವಲ್ಲ, ಈಸಿಯಾಗಿರೋ ಪಾಯಸ ಇದನ್ನು ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಅತ್ತೆ ಮಾಡ್ತಿದ್ರು, ನನಗಿಷ್ಟ ಆಯಿತು, ನಿಮಗೂ ತೋರಿಸೋಣ ಅಂತ ಕಾಯಿಸಿ ಇದು ಮಾಡಿದ್ದು. ಚೆನ್ನಾಗಿ ಕುದಿಬೇಕು. ಸ್ವಲ್ಪ ಇದು ಹಾಲು ಹಾಕಿ ನಿಮಗೆ ಅದು ಚೆನ್ನಾಗಿ ಕುದಿಬೇಕು. ಒಂದು ಸ್ವಲ್ಪ ಗಟ್ಟಿಯಾಗಬೇಕು. ಇವಾಗ ಇದಕ್ಕೇ ನಾನು ಏನು ಅವಲಕ್ಕಿನ ಕರೆದಿಟ್ಕೊಂಡಿದ್ನಲ್ಲ, ತುಪ್ಪ ಹಾಕಿ ಕರೆದಿಟ್ಕೊಂಡಿದ್ನಲ್ಲ, ಅದನ್ನು ಹಾಕಿ ಅದನ್ನು ಕುದಿಸ್ತೀನಿ. ತುಂಬ ರುಚಿಯಾಗಿರುತ್ತೆ, ನಿಮಗೆ ತುಂಬ ಚೆನ್ನಾಗಿರುತ್ತೆ. ಸರಿ, ಅದು ಒಂದು ಸ್ವಲ್ಪ ಕುದೀಲಿ. ಕುದ್ದಾದಮೇಲೆ ಬೆಲ್ಲ ಹಾಕೋಣ. ಈಗ ಕುದ್ದಿದೆ. ಇವಾಗ ಬೆಲ್ಲ ಹಾಕ್ತೀನಿ. ನಾನು ಸಕ್ಕರೆ ಸಕ್ಕರೆನೂ ಬೇಕಾದವ್ರು ಹಾಕ್ಬೋದು, ಆದರೆ ಬೆಲ್ಲ ಒಳ್ಳೆಯದಲ್ವ, ಅದಕ್ಕೋಸ್ಕರ ಬೆಲ್ಲ ಹಾಕಿ ಇದು ಮಾಡ್ತೀನಿ. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ಸ್ವಲ್ಪ ಕುದೀಲಿ. ಈಗ ದ್ರಾಕ್ಷಿ, ಗೋಡಂಬಿ ಹಾಕ್ತೀನಿ. ಹಾಕಿಬಿಟ್ಟು ಚೆನ್ನಾಗಿ ಕಲಕಿ ಆಫ್ ಮಾಡ್ತೀನಿ. ಸ್ಟವ್ ಸಾಕು, ಜಾಸ್ತಿ ಏನು ಕುದಿಯೋದು ಬೇಡ. ಇವಾಗ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ. ಬೇಕಾದರೆ ಅದರ ಮೇಲೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೋಬೋದು, ಗಟ್ಟಿ ಅನಿಸಿದ್ರೆ. ಏಲಕ್ಕಿ ಪುಡಿ ಹಾಕ್ತೀನಿ. ಏಲಕ್ಕಿ ಪುಡಿ ಹಾಕಿ ಅದರ ಗಟ್ಟಿ ಆಯಿತು ಇದು ಅಂದರೆ ನೀವು ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೋಬೋದು. ಇವಾಗ ನನಗೆ ಹದ ಸರಿ ಇದೆ, ಸಾಕಿದು. ಇದು ಅವಲಕ್ಕಿ ಪಾಯಸ ರೆಡಿ ಆಯಿತು. ಈಗ ಒಂದು ಬೌಲ್ಗೆ ಹಾಕಿ ನೋಡಿ ಎಷ್ಟು ಚೆನ್ನಾಗಿದೆ. ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ಪಾಯಸ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ನೋಡಿ, ಅವಲಕ್ಕಿ ಪಾಯಸ ರೆಡಿ ಆಯಿತು. ನೀವು ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ತಿಂದು ನನಗೆ ಹೇಳಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು.